ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಿಮ್ಮ ಹೆಚ್ಚುವರಿ ಮೈಲಿ ಆಶೀರ್ವಾದಗಳಿಗಾಗಿ 2ನೇ ಮೈಲಿ ಪ್ರಯಾಣ. ಯೇಸುದೇವರು ಕಳಿಸಿದನು. ಮತ್ತಾಯ 5:41. ಯಾವನಾದರೂ 1 ಮೈಲು ಹೋಗುವಂತೆ ನಿಮ್ಮನ್ನು ಬಲವಂತ ಮಾಡಿದರೆ ಅವನೊಂದಿಗೆ 2 ಮೈಲು ಹೋಗು. ಇದು ದೇವರ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದ ಒಂದು ತತ್ವ. ಇಂದು ಅನೇಕ ವಿಶ್ವಾಸಿಗಳು ಈ ತತ್ವವನ್ನು ಪಾಲಿಸುವುದಿಲ್ಲ. ಇದನ್ನು 2ನೇ ಮೈಲಿ ತತ್ವ ಎಂದು ಕರೆಯಲಾಗುತ್ತದೆ. ಈ 2ನೇ ಮೈಲಿ ತತ್ವವು ನಮ್ಮ ಜೀವನವನ್ನು ನಿರ್ಮಿಸುವಲ್ಲಿ ಸಹಾಯಕರವಾಗಿದೆ ಮತ್ತು ನಾವು ಇಂದು ಎದುರಿಸುತ್ತಿರುವ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಈ ತತ್ವವು ಸವಾಲಿನ ಸಂದರ್ಭಗಳಿಗೆ ದೇವರ ಕೃಪೆ ಮತ್ತು ಶಕ್ತಿಯಿಂದ, ಶಾಂತ ಮತ್ತು ಪ್ರೀತಿಯ ಮನೋಭಾವದಿಂದ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಮಗೆ ಕಲಿಸುತ್ತದೆ. ಈ ಲೋಕವು ಕೋಪಕ್ಕೆ ಬದಲಾಗಿ ಕೋಪ ಮತ್ತು ಸೇಡಿಗೆ ಬದಲಾಗಿ ಸೇಡು, ಹೀಗೆ ಅವರು ತಮ್ಮ ಕಾರ್ಯಗಳಿಗಾಗಿ ನ್ಯಾಯವನ್ನು ಬಯಸುತ್ತಾರೆ. ಆದರೆ ಯೇಸುದೇವರು ಕಳಿಸುತ್ತಾನೆ. ಮತ್ತಾಯ 5:38-39. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಎಂದು ಹೇಳುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಕೆಟ್ಟದನ್ನು ಎದುರಿಸಬೇಡಿರಿ. ಯಾವನಾದರೂ ನಿಮ್ಮ ಬಲಗಣ್ಣೆಯ ಮೇಲೆ ಹೊಡೆದರೆ ಮತ್ತೊಂದು ಸಹ ಅವನಿಗೆ ತಿರುಗಿಸು. ಮತ್ತಾಯ 16:24 ಅವನು ಹೇಳುತ್ತಿದ್ದಾನೆ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಅಪೇಕ್ಷಿಸಿದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಮತ್ತು ಮತ್ತಾಯ 5:6 ಅವನು ಹೇಳುತ್ತಾನೆ, ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಯಾಕೆಂದರೆ ಅವರು ತೃಪ್ತಿ ಹೊಂದುವರು. ಇಂದು ಎಷ್ಟು ವಿಶ್ವಾಸಿಗಳು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ನಿಜವಾಗಿಯೂ ಅನುಸರಿಸುತ್ತಿದ್ದಾರೆ? ಎಷ್ಟು ವಿಶ್ವಾಸಿಗಳು ನೀತಿಗಾಗಿ ಹಸಿದು ಬಾಯಾರುತ್ತಿದ್ದಾರೆ? ಇವೆಲ್ಲವಕ್ಕೂ ಕಾರಣವೆಂದರೆ ಬಹುಪಾಲು ವಿಶ್ವಾಸಿಗಳು 2ನೇ ಮೈಲಿ ವಿಧೇಯತೆಯನ್ನು ಆರಿಸಿಕೊಂಡಿಲ್ಲ. ನಾವಿವತ್ತು ಕಲಿತಾ ಇರುವುದು 2ನೇ ಮೈಲಿ ವಿಧೇಯತೆ. ಪೇತ್ರನು ಬರೆದಿದ್ದಾನೆ. 1ನೇ ಪೇತ್ರನು 2:9-10 ಕತ್ತಲೆಯೊಳಗಿಂದ ನಿಮ್ಮನ್ನು ತನ್ನ ಆಶ್ಚರ್ಯವಾದ ಬೆಳಕಿಗೆ ಸೇರಿಸಿದ ಆತನ ಸ್ತುತಿಗಳನ್ನು ಪ್ರಕಟಿಸುವವರಾಗುವಂತೆ ನೀವು ಆಯಲ್ಪಟ್ಟ ವಂಶದವರು, ರಾಜಯಾಜಕ ವರ್ಗದವರು, ಪರಿಶುದ್ಧ ಜನಾಂಗವು, ಅಸಾಮಾನ್ಯ ಜನರು ಆಗಿದ್ದೀರಿ. ಮೊದಲು ನೀವು ಪ್ರಜೆಗಳಾಗಲಿಲ್ಲ, ಈಗ ದೇವರ ಪ್ರಜೆಗಳಾಗಿದ್ದೀರಿ. ಮೊದಲು ಕರುಣೆ ಹೊಂದಿರಲಿಲ್ಲ, ಈಗ ಕರುಣೆ ಹೊಂದಿದವರಾಗಿದ್ದೀರಿ. ಮೊದಲು ಕರುಣೆ ಹೊಂದಿರಲಿಲ್ಲ, ಈಗ ನಮಗೆ ಕರುಣೆ ಸಿಕ್ಕಿತು. ಇಂದು ನಾವು ವಿಭಿನ್ನವಾಗಿ ಯೋಚಿಸಲು, ವಿಭಿನ್ನವಾಗಿ ವರ್ತಿಸಲು, ವಿಭಿನ್ನವಾಗಿ ಮಾತಾಡಲು, ವಿಭಿನ್ನವಾಗಿ ಬದುಕಲು ವಿಭಿನ್ನ ಜನರು. ನೀವು ಯೇಸು ಕ್ರಿಸ್ತನಲ್ಲಿ ಇದ್ದರೆ, ನೀವು ಜ್ಞಾನ ಸ್ನಾನ ತಕ್ಕೊಂಡು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದರೆ, ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಇವತ್ತು ವಿಭಿನ್ನ ಜನರು. ನಾವು ನಮ್ಮ ಹಳೆಯ ಮನೋಭಾವ ಮತ್ತು ಜೀವನವನ್ನು ಮುಂದುವರಿಸಲು ನಮಗೆ ಇನ್ನೂ ಸಾಧ್ಯ ಇಲ್ಲ. ನಾವು ಈಗ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ ಎಂದು 2ನೇ ಕೊರಿಂಥದವರಿಗೆ 5:17 ಬರೆದಿದೆ. ನಾವು ಹೊಸ ಜೀವನವನ್ನು ನಡೆಸಬೇಕು. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನಲ್ಲಿ ಬಂದಿರುವುದು. ಈ ಹೊಸ ಜೀವನವನ್ನು ನಡೆಸಲು ನಾವು ಸಿದ್ಧರಾಗಬೇಕು. ನೀವು ಸಿದ್ಧರಿಲ್ಲದಿದ್ದರೆ ಈ ಜೀವನದಿಂದ ನಿಮಗೆ ಏನೂ ಸಿಗುವುದಿಲ್ಲ. ಹೊಸ ಜೀವನದಿಂದ ನಮಗೆಲ್ಲರಿಗೂ ಹೊಸ ಆಶೀರ್ವಾದ ಬೇಕು ಅಲ್ಲವೇ? ಅದಕ್ಕೆ ನಾವು ದೇವರ ಹತ್ರ ಬಂದಿರುವುದು. ಹೊಸ ಜೀವನವನ್ನು ನಾವು ನಡೆಸಲಿಲ್ಲದಿದ್ದರೆ ನಮಗೆ ಆ ಹೊಸ ಜೀವನವನ್ನು ಸಿಗುವುದಿಲ್ಲ. 1 ಮೈಲಿ ಕರ್ತವ್ಯ, 2ನೇ ಮೈಲಿ ಬಯಕೆ ಮತ್ತು ಹೆಚ್ಚಿನ ನಿರ್ಣಯ. ಚರ್ಚ್ ಸೇವೆಗಳಿಗೆ ಹಾಜರಾಗುವುದು, ಸ್ವಲ್ಪ ಸಮಯ ಪ್ರಾರ್ಥಿಸುವುದು, ದಶಮಾಂಶ ನೀಡುವುದು, ಇವೆಲ್ಲವೂ ವಿಶ್ವಾಸಿಗಳು ಮಾಡುತ್ತಿರುವ ಕರ್ತವ್ಯ. ಯೇಸು ಹತ್ರ ಬಂದ ಮೇಲೆ ಇದೆಲ್ಲ ಕರ್ತವ್ಯ ಎಂದು ವಿಶ್ವಾಸಿಗಳಿಗೆ ಗೊತ್ತಾಗುತ್ತದೆ, ಅವರು ಮಾಡಿಕೊಂಡು ಹೋಗ್ತಾರೆ. ಆದರೆ ನೀವು ಅಲ್ಲೇ ಉಳಿದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಅದು 1 ಮೈಲಿ ವಿಧೇಯತೆ. ದೇವರು ಹೇಳಿದ್ದರು 2ನೇ ಮೈಲಿ ವಿಧೇಯತೆಯನ್ನು ನಾವು ಮಾಡಬೇಕು. 2ನೇ ಮೈಲಿ ವಿಧೇಯತೆ ನಮಗೆ ಸ್ವಾಭಾವಿಕವಾಗಿ ಬರುವುದಿಲ್ಲ, ಅದು ನಮಗೆ ಅನುಕೂಲಕರವಾಗಿಲ್ಲ. 2ನೇ ಮೈಲಿ ಪ್ರಯಾಣಕ್ಕಾಗಿ ನಮ್ಮನ್ನು ಕೇಳುವ ಮೂಲಕ ದೇವರು ನಮ್ಮಿಂದ ಕೇಳುತ್ತಿರೋದು ಹೆಚ್ಚುವರಿ ಕೆಲಸ ಅಲ್ಲ. ಇದು
ನಾವು ಮಾಡಬೇಕಾದ ಕನಿಷ್ಠ ವಿಧೇಯತೆ ಮಾತ್ರ. ಇದನ್ನು ಮಾಡಲು ನಾವು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿದ್ದೇವೆ. ನಾವು 2ನೇ ಮೈಲಿ ವಿಧೇಯತೆ ಮಾಡಲಿಕ್ಕೆ ಮಾತ್ರ ದೇವರಲ್ಲಿ ಕರೆಯಲ್ಪಟ್ಟಿದ್ದೇವೆ. ಆದರೆ ವಿಶ್ವಾಸಿಗಳು 1ನೇ ಮೈಲಿ ವಿಧೇಯತೆ ಮಾಡಿಕೊಂಡು ಅಲ್ಲೇ ಉಳಿಯುತ್ತಾರೆ. ಅದೇ ಡಿಫ್ರೆನ್ಸು. ಸೊ ಇದು ಹೆಚ್ಚುವರಿ ಕೆಲಸಗಳನ್ನು ಅಲ್ಲ, ಅಂದರೆ ಹೆಚ್ಚುವರಿ ವಿಧೇಯತೆಯನ್ನು ಯೇಸುದೇವರು ಹೇಳುತ್ತಾ ಇರುವುದಲ್ಲ. ಹಾಗಾದರೆ ಇದನ್ನು 2ನೇ ಮೈಲಿ ವಿಧೇಯತೆ ಎಂದು ಏಕೆ ಕರೆಯುತ್ತಾರೆ? ನಾವು ಮನುಷ್ಯರಾಗಿರುವುದರಿಂದ ನಿಸ್ವಾರ್ಥತೆ, ಪ್ರೀತಿ, ಕ್ಷಮೆ, ನಮ್ರತೆ ಮತ್ತು ಕಠಿಣ ಪರಿಶ್ರಮ ಇತ್ಯಾದಿ ನೈತಿಕ ಗುಣಗಳು ನಮ್ಮ ಸ್ವಭಾವದಲ್ಲಿ ಹುಟ್ಟಿಕೊಂಡಿಲ್ಲ. ಇದು ನಾವು ಅಭಿವೃದ್ಧಿಪಡಿಸಬೇಕು, ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಈ ಹೊಸ ಸ್ವಭಾವಗಳೆಲ್ಲ ನಾವು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಹೆಚ್ಚಿನ ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ಸೋಮಾರಿಗಳು ಮತ್ತು ಕ್ರಿಸ್ತನಲ್ಲಿ ಕಷ್ಟಪಟ್ಟು ದುಡಿಯುವ ಜನರಲ್ಲ. ಈ ಲೋಕದಲ್ಲಿ ನೀವು ಕಷ್ಟಪಟ್ಟು ದುಡಿಯುತ್ತಾ ಇರಬಹುದು, ತುಂಬ ಜನರು. ಆದರೆ ನೀವು ಆಧ್ಯಾತ್ಮಿಕವಾಗಿಯೂ ಕಷ್ಟಪಟ್ಟು ದುಡಿಯಬೇಕು. ಹಲ್ಲೆಲೂಯಾ. ಯೇಸು ನಮಗೆ 2ನೇ ಮೈಲಿ ವಿಧೇಯತೆಯನ್ನು ಕೇಳುವ ಮೂಲಕ ತಾರ್ಕಿಕವಾಗಿ ಅಗತ್ಯವಾಗಿರುವುದನ್ನು ಮೀರಿ ಸ್ವಇಚ್ಛೆಯಿಂದ ನಾವು ಏನು ಮಾಡಬಹುದು ಎಂದು ಯೋಚಿಸುವುದಕ್ಕಿಂತ ಮೀರಿ ನಾವು ಮಾಡಬೇಕು. ಕೆಲವೊಂದು ನಾವು ನೋಡಿದರೆ ಅಯ್ಯೋ ನನಗಿದು ಮಾಡೋಕ್ಕಾಗಿಲ್ಲ, ಇದು ತುಂಬಾ ಕಷ್ಟ ಅಂತ ನಿಮಗೆ ಅನಿಸಬಹುದು. ಆದರೆ ಅದು ನಾವು ಮಾಡಬೇಕಾದದಾದರೆ ನಿಮಗೆ ಅನಿಸುವುದಕ್ಕಿಂತ ಮೀರಿ ನೀವು ಮಾಡಬೇಕು. ಆದರೆ ಮಾತ್ರ ನೀವು 2ನೇ ಮೈಲಿ ವಿಶ್ವಾಸಿಗಳಾಗಿ ಜೀವನ ಮಾಡುವುದು. ಅಲ್ಲಾಂದ್ರೆ ಒಂದೊಂದು ವಿಧೇಯತೆ ನೋಡಿಕೊಂಡು ಅಯ್ಯೋ ಇದು ನಾನು ಹೆಂಗೆ ಮಾಡುವುದು, ನನಗಾಗುವುದಿಲ್ವಲ್ಲ, ನನಗೆ ತುಂಬ ಕಷ್ಟ ಆಗತ್ತಲ್ಲ ಅಂತ ನೀವೆಲ್ಲ ತಿಳ್ಕೊಂಡಿದ್ರೆ ನೀವು 1ನೇ ಮೈಲಿ ವಿಶ್ವಾಸಿಗಳಂತೆ ನೀವು ಉಳಿತೀರಿ. ಯೇಸು ನಮಗೆ 2ನೇ ಮೈಲಿ ವಿಧೇಯತೆಯನ್ನು ಕೇಳುವ ಮೂಲಕ ನಮಗೆ ಹೆಚ್ಚುವರಿ ವಿಧೇಯತೆಯನ್ನು ಹೇಳ್ತಾ ಇಲ್ಲ. ದೇವರ ಭಯದಿಂದ ನಾವು ನಿರ್ವಹಿಸಬಲ್ಲವು ಎಂದು ಭಾವಿಸಿರುವುದಕ್ಕಿಂತ ಹೆಚ್ಚಿನ ಆಧ್ಯಾತ್ಮಿಕ ಕಾರ್ಯಗಳನ್ನು ನಾವು ಮಾಡಬೇಕು. ಕೆಲವೊಂದು ನಾವು ಹಂಗೆ ಇಡ್ತೀವಿ, ಅಯ್ಯೋ ಇದು ನಮಗೂ ಮಾಡೋಕ್ಕಾಗಲ್ಲ. ಆದರೆ ಈ ಜೀವನದಲ್ಲಿ ನಿಮ್ಮ ಆಫೀಸಲ್ಲಿ ಅಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾದದೆಲ್ಲ ನೀವು ಮಾಡುತ್ತಾ ಹೋಗ್ತೀರಿ ಅಲ್ಲವೇ? ಅದೆಲ್ಲ ನೀವು ಒಂದ್ ಕಡೆ ಇಡ್ತೀರಾ? ಇಲ್ಲ. ಏನೇನು ಕೆಲಸ ಇದೆಯೋ ಅದೆಲ್ಲ ನೀವು ಮಾಡಿಕೊಂಡು ಹೋಗ್ತೀರಿ. ಅದೇ ತರ ದೇವರೇನು ಹೇಳುತ್ತಾರೋ ಅದು ನಮಗೆ ಆಗುವುದಿಲ್ಲದಿದ್ರೂ ನಾವು ಮಾಡುತ್ತಾ ಹೋಗಬೇಕು. ಆದರೆ ಮಾತ್ರ ನಾವು ದೇವರ ಒಳ್ಳೆಯ ಮಕ್ಕಳಾಗಿ ಜೀವನ ಮಾಡಕ್ಕಾಗತ್ತೆ. ಹಲ್ಲೆಲೂಯಾ. ವಿಧೇಯತೆಯಲ್ಲಿ ರಾಜಿ ಮಾಡಿಕೊಳ್ಳುವವರು ಈ ದಾರಿಯಲ್ಲಿ ನಡೆಯಲು ಸಾಧ್ಯವಲ್ಲ. ವಿಧೇಯತೆಯಲ್ಲಿ ರಾಜಿ ಮಾಡಿಕೊಳ್ಳುವವರು ಅಂದರೆ ಇಫ್ ಯು ಆರ್ ಕಾಂಪ್ರಮೈಸಿಂಗ್ ಇನ್ ಒಬೀಡಿಯನ್ಸ್, ನಿಮಗೆ ಈ ದಾರಿಯಲ್ಲಿ ನಡೆಯಕ್ಕಾಗುವುದಿಲ್ಲ. ನಿಮ್ಮ ಆಧ್ಯಾತ್ಮಿಕ ಸೋಮಾರಿತನದಲ್ಲಿ ಉಳಿದರೆ ಈ ದಾರಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ತುಂಬ ಜನರು ತುಂಬ ಲೇಸಿ ಎಂದು ಹೇಳ್ತಾರೆ. ಹೌ ಲಾಂಗ್ ಯು ವಿಲ್ ಬಿ ಇನ್ ಯುವರ್ ಲೇಸಿನೆಸ್? ಸೋಮಾರಿಗಳಾಗಿ ಎಷ್ಟೊಂದು ನೀವು ಜೀವನ ಮಾಡ್ತೀರ. ನೀವು ಸೋಮಾರಿಗಳಾಗಿ ಉಳಿದರೆ ನಿಮಗೆ 2ನೇ ಮೈಲಿ ದಾರಿಯಲ್ಲಿ ನಿಮಗೆ ನಡೆಯಕ್ಕಾಗುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವು ಶ್ರಮಶೀಲ ಜನರಾಗಿರಬೇಕು. ಅದು ನಾವು ಎದುರಿಸುವ ಸಮಸ್ಯೆಗಳು ಮತ್ತು ಅನಾನುಕೂಲತೆಗಳ ಮೂಲಕ ಪ್ರತಿದಿನವೂ ಎಚ್ಚರಿಕೆಯಿಂದ ಆತ್ಮದ ಫಲದಲ್ಲಿ ಮತ್ತು ದೇವರ ಸೇವೆಯಲ್ಲಿ ಬೆಳೆಯಬೇಕು. ಪ್ರತಿದಿನ ನಾವು ನಿಭಾಯಿಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚುವರಿ ಆಧ್ಯಾತ್ಮಿಕ ಕೆಲಸಗಳನ್ನು ನಾವು ಮಾಡಬೇಕು. ನಾನು ಅದೇ ಮೊದಲು ಹೇಳಿರುವುದು, ನಮ್ಮ ಆಧ್ಯಾತ್ಮಿಕ ಕೆಲಸಗಳು ಮಾತ್ರ ನಾವು ರಾಜಿ ಮಾಡಿಕೊಂಡು ಒಂದು ಕಡೆ ನಾವು ಇಡುತ್ತೇವೆ. ಆದರೆ ಈ ಲೋಕದಲ್ಲಿ ನಮಗೇನು ಕೆಲಸ ಇದೆಯೋ ಅದೆಲ್ಲ ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅಲ್ಲವೇ? ಅದೇ ತರ ದೇವರ ಕೆಲಸ, ದೇವರೇನು ನಮಗೆ ಹೇಳ್ತಾ ಇದ್ದಾರೋ ಅದು ನಿಮಗೆ ರಾಜಿ ಮಾಡಿ ಇಡಕ್ಕಾಗುವುದಿಲ್ಲ. ನೀವು ಲೇಸಿ ಆಗಿದ್ರು, ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಲೇಸಿ ಎಂದು ಹೇಳ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಲಗುತ್ತೀರಾ? ಎಂದಿಗೂ ಇಲ್ಲ. ನಿಮಗೆ ಗೊತ್ತು, ನೀವು 30 ದಿನ ಆಫೀಸಲ್ಲಿ ಹೋಗಲಿಲ್ಲ ಅಂದ್ರೆ ಸಂಬಳ ಬರುವುದಿಲ್ಲ, ಹೋಗಲೇಬೇಕು ಅಲ್ಲವೇ? ಅದೇ ತರ ದೇವರಿಂದು ಸಂಬಳ ಬರಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಸಂಬಳ ಅಂದರೆ ಆಶೀರ್ವಾದಗಳು. ಮತ್ತೆ ಏನು ಮಾಡದೆ ಕೆಟ್ಟದಾಗಿದ್ದರೆ ಅಯ್ಯೋ ನನಗೆ ಯಾಕೆ ಹಿಂಗಾಯಿತು, ಹಿಂಗಾಗಬಾರದಾಯಿತು ಅಂತ ಬೇಡಿಕೊಂಡಿದ್ರೆ ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. 2ನೇ ಮೈಲಿ ವಿಧೇಯತೆ ಎಂದರೆ ದೇವರ ರಾಜ್ಯದ ಬೆಳವಣಿಗೆಗಾಗಿ ನೀವು ಪ್ರತಿದಿನ ಏನಾದರೂ ಮಾಡಬೇಕು, ದೇವರ ರಾಜ್ಯಕ್ಕಾಗಿ. ಹಲ್ಲೆಲೂಯಾ.
ಪರಿಣಾಮವಾಗಿ ನಾವು ದೇವರಿಂದ ಹೆಚ್ಚುವರಿ ಅನುಗ್ರಹ ಮತ್ತು ಬಡ್ಡಿಯನ್ನು ಪಡೆಯುತ್ತೇವೆ. ನಾವೆಷ್ಟು ದೇವರನ್ನು ಪ್ರೀತಿಸುತ್ತೇವೆ, ನಾವೆಷ್ಟು ದೇವರು ಹೇಳುವುದನ್ನು ನಾವು ಪಾಲಿಸುತ್ತೇವೆ, ಅಷ್ಟೊಂದು ಅನುಗ್ರಹ ನಮಗೆ ಸಿಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಏನು ಕಾಂಪ್ರಮೈಸು ಇಲ್ಲ. ಅದನ್ನು ಬಿಟ್ಟು ಯಾವ ಸುವಿಶೇಷನೂ ಬೈಬಲಲ್ಲಿ ಬರೆಯಲಿಲ್ಲ. ವಿಶ್ವಾಸಿಗಳಿಗೆ ಆತ್ಮೀಯ ಕೆಲಸಗಳು ಮಾಡಬೇಕು ಅಂತ ಅವರಿಗೆ ಅರ್ಥವೇ ಆಗುವುದಿಲ್ಲ. ಇನ್ನೇನು ಯೇಸುದೇವರು ಎಲ್ಲ ಸಿಲುಬೆಯಲ್ಲಿ ಮಾಡಿದ್ದಾರೆ, ಇನ್ನು ಏನು ಮಾಡಬೇಡ ಅಂತ ಅವರು ತಿಳ್ಕೊಂಡು ಬರೀ ಪ್ರಾರ್ಥನೆಯಲ್ಲಿ ಜೀವನ ಮಾಡ್ತಾರೆ. ಆದರೆ ನಾವು ಆತ್ಮೀಯ ಕೆಲಸಗಳನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿರುವುದು. ಏನು ಆತ್ಮೀಯ ಕೆಲಸ? ನಾವು ದೇವರ ಪಾತ್ರದಲ್ಲಿ ಬೆಳೆಯಬೇಕು ಮತ್ತು ದೇವರ ಸೇವೆಯನ್ನು ಮಾಡಬೇಕು. ಯಾವಾಗ? ಮನಸ್ಸು ಬಂದಾಗನ, ಅಲ್ಲಾಂದ್ರೆ ಸಮಯವಿದ್ದಾಗನ ಅಲ್ಲ, ಡೈಲಿ ನಾವು ಮಾಡಬೇಕು. ಹಲ್ಲೆಲೂಯ. ಆದರೆ ಹೆಚ್ಚಿನ ವಿಶ್ವಾಸಿಗಳು ತಮ್ಮ ಅನುಕೂಲದಕ್ಕೆ ತಕ್ಕಂತೆ ಏನು ಮಾಡಬಹುದೋ ಅದನ್ನು ಮಾತ್ರ ಮಾಡುತ್ತಾರೆ ಮತ್ತು ದುರದೃಷ್ಟಗಳ ಬಗ್ಗೆ ದೇವರನ್ನು ಪ್ರಶ್ನಿಸುತ್ತಾರೆ. ಅವರು ಲೌಕಿಕ ವಿಷಯಗಳಿಗಾಗಿ ನಿರಂತರವಾಗಿರುತ್ತಾರೆ. ಅವರು ದೇವರೊಂದಿಗೆ ಅಥವಾ ದೇವರಿಗಾಗಿ ಸಮಯವನ್ನು ಕಳೆಯುವುದು ಅವರಿಗೆ ಅರ್ಥವಾಗುವುದಿಲ್ಲ. ಪಾಸ್ಟ್ರು ಸಲಹೆ ಕೊಟ್ಟರೂ ಕೂಡ ಅವರು ಮಾಡುವುದಿಲ್ಲ. ಅವರೇನು ಹೇಳುತ್ತಾರೆ? ನೆಪಗಳನ್ನು ಹೇಳುತ್ತಲೇ ಇರುತ್ತಾರೆ. ಅವರು ಇದೆಲ್ಲ ಪಾದ್ರಿಗಾಗಿ ಮಾಡುತ್ತಾರೆ ಎಂಬಂತೆ ನೆಪಗಳು ಹೇಳುತ್ತಾ ಇರ್ತಾರೆ. ಪಾದ್ರಿಗಳು ಸಲಹೆ ಕೊಡ್ತಾರೆ, ನೀವು ಮಾಡಬೇಕು, ದೇವರ ಕೆಲಸ ಮಾಡಬೇಕು, ಆತ್ಮೀಯ ಕೆಲಸ ಮಾಡಬೇಕು ಅಂತ ಪಾದ್ರಿ ನಿಮಗೆ ಸಲಹೆ ಕೊಟ್ಟರೆ ನೀವು ಪಾದ್ರಿಗೇನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನೀವು ನೆಪಗಳು ಹೇಳುತ್ತಲೇ ಇರ್ತೀರಿ. ನೀವು ಆಫೀಸಲ್ಲಿ ಹೋಗಿ ನೆಪಗಳು ಹೇಳ್ತೀರಾ, ನಿಮಗೆ ಒಳ್ಳೇದಾಗೋದಿಕ್ಕೇನೆ ಪಾದ್ರಿ ಹೇಳುವುದು ದೇವರ ಕೆಲಸ ಮಾಡ್ರಿ, ಆತ್ಮೀಯ ಕೆಲಸ ಮಾಡ್ರಿ ಅಂತ. ಯಾಕೆ ಪಾದ್ರಿ ಹೇಳೋದು? ಅವರಿಗೇನಾದರೂ ಒಳ್ಳೇದಾಗೋದಕ್ಕ? ಎಂದಿಗೂ ಅಲ್ಲ, ನಿಮಗೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಸಮೃದ್ಧಿ, ಯಶಸ್ಸು, ವಿಮೋಚನೆ ಮತ್ತು ಗುಣಪಡಿಸುವಿಕೆಗಾಗಿ ಶ್ರಮಿಸುತ್ತೇವೆ. ಈ ಆಶೀರ್ವಾದಗಳು ನಮ್ಮ ಎರಡನೇ ಮೈಲಿ ವಿಧೇಯತೆಯಲ್ಲಿ ಎಲ್ಲ ಆಶೀರ್ವಾದಗಳು. ರೋಗ ಬರುವುದಿಲ್ಲ, ರೋಗ ಬಂದ್ರು ಬರಬಹುದು, ಆದರೂ ಅವರಿಗೆ ಗೊತ್ತು ಅವ್ರಿಗೆ ಹೇಗೆ ಅದು ಎದುರಿಸಬೇಕು ಅಂತ. ಅವರಿಗೆ ರೋಗ ವಾಸಿಯಾಗುತ್ತದೆ. ಮೊದಲ ಮೈಲಿ ವಿಧೇಯತೆಯಲ್ಲಿ ಇದು ಯಾವುದೂ ಇಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಬರೀ ನೀವು ಚರ್ಚ್ಗೆ ಬರ್ತಾ ಇರ್ತೀರಿ, ಏನೋ ಒಂದು ಪ್ರಾರ್ಥಿಸುತ್ತಾ ಇರಬಹುದು, ಬೈಬಲ್ ಓದುತ್ತಾ ಇರಬಹುದು, ಹಂಗೆಲ್ಲ ಮಾಡಿದ್ರೆ ನೀವು ಮೊದಲನೇ ಮೈಲಿ ವಿಶ್ವಾಸಿಗಳು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಎರಡನೇ ಮೈಲಿ ವಿಧೇಯತೆಯಿಂದ ನಾವು ದೇವರಿಂದ ಹೆಚ್ಚುವರಿ ಅನುಗ್ರಹ, ಅಸಾಮಾನ್ಯ ಮತ್ತು ಅಲೌಕಿಕ ಬಡ್ಡಿಗಳನ್ನು ಪಡೆಯುತ್ತೇವೆ. ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರೋಮಿಸಸ್ಸು ಎಸ್ ಅಂಡ್ ಏಮನ್. ಯಾರಿಗದು? ದೇವರ ಮಕ್ಕಳಿಗೆ. ಯಾರು ದೇವರ ಮಕ್ಕಳು? ಮೊದಲನೇ ಮೈಲಿ ವಿಶ್ವಾಸಿಗಳ? ಎಂದಿಗೂ ಅಲ್ಲ. ಎರಡನೇ ಮೈಲಿ ವಿಶ್ವಾಸಿಗಳು ಮಾತ್ರ ದೇವರ ಮಕ್ಕಳು. ಮೊದಲ ಮೈಲಿ ವಿಧೇಯತೆ ಎಂದರೆ ನಮ್ಮ ಎಲ್ಲ ಆಧ್ಯಾತ್ಮಿಕ ಕೆಲಸಗಳನ್ನು ನೀವು ಸೌಕರ್ಯ ವಲಯದಲ್ಲಿ ಮತ್ತು ನಿಮ್ಮ ಸ್ವಾರ್ಥ ಸ್ವಭಾವದಿಂದ ನೀವು ಮಾಡುತ್ತೀರಿ. ತಮ್ಮದೇ ಆದ ಅಗತ್ಯಗಳಿಗಾಗಿ ನೀವು ಚಿಂತಿಸುತ್ತೀರಿ ಮತ್ತು ಅವುಗಳಿಗಾಗಿ ಹೆಚ್ಚು ಪ್ರಾರ್ಥಿಸುತ್ತೀರಿ. ಬೇರೆಯವರಿಗೂ ನೀವು ಪ್ರಾರ್ಥಿಸುತ್ತಾ ಇರಬಹುದು, ಪಾಸ್ಟರ್ಗೋಸ್ಕರ ನೀವು ಪ್ರಾರ್ಥಿಸುತ್ತಾ ಇರಬಹುದು, ಆದರೆ ಅದು ಹೆಸರಿಗೆ ಮಾತ್ರ. ನಿಮಗಾದರೆ ತುಂಬ ಪ್ರಾರ್ಥಿಸುತ್ತೀರಿ, ಬೇರೆಯವರಿಗಾದರೆ ನೇಮ್ ಸೇಕ್. ಇದೆಲ್ಲ ಯಾರು ಮಾಡುವವರು? ಮೊದಲ ಮೈಲಿ ವಿಶ್ವಾಸಿಗಳು. ಹಲ್ಲೆಲೂಯ. ದೇವರಿಗೆ ವಿಧೇಯರಾಗದಿರಲು ಮತ್ತು ಆತನ ಚಿತ್ತವನ್ನು ಮಾಡದಿರಲು ಅವರಿಗೆ ಹಲವಾರು ನೆಪಗಳಿದೆ. ಅವರು ತಮ್ಮ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಗಂಭೀರವಾಗಿಲ್ಲ ಮತ್ತು ಅವರಿಗೆ ದೇವರ ಭಯ ಇಲ್ಲ, ಅದಕ್ಕೆ ಅವರಿಂಗೆ ಮಾಡುವುದು. ನಾವು ಮಾಡಲಿಲ್ಲದಿದ್ದರೆ ಏನಾಗುತ್ತದೆ ಅಂತ ಅವರಿಗೆ ದೇವರ ಭಯ ಇಲ್ಲ. ಮತ್ತೆ ಏನಾದರೂ ಕೆಟ್ಟದಾಗಿದ್ದರೆ ಅವರು ಕುತ್ಕೊಂಡು ಅಳುತ್ತಾರೆ, ಮತ್ತೆ ಯೋಚನೆ ಮಾಡ್ತಾರೆ, ಯಾಕೆ ನನಗೆ ಇದೆಲ್ಲ ಬಂದಿದೆ ಅಂತ. ಹಲ್ಲೆಲೂಯ. ಎರಡನೇ ಮೈಲಿ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದರಲ್ಲಿ, ಇತರರಿಗಾಗಿ ಮತ್ತು ಪಾದ್ರಿಗಾಗಿ, ಚರ್ಚಿಗಾಗಿ, ಈ ಲೋಕಕ್ಕಾಗಿ ಪ್ರಾರ್ಥಿಸುವುದರಲ್ಲಿ ಮತ್ತು ದೇವರ ಸೇವೆ ಮಾಡುವುದರಲ್ಲಿ ಜಾಗರೂಕತೆಯಿಂದ ಸಮಯವನ್ನು ಕಳೆಯುತ್ತಾರೆ. ಅವರಿಗೆ ಸಮಯ ಇದೆಯೋ ಇಲ್ವೋ ಎಂತಲ್ಲ, ಅವ್ರಿಗೆ ಗೊತ್ತು ಅದು ಅವರ ಕೆಲಸ, ದೇವರಿಗೆ ಮಾಡಬೇಕಾದ ಕೆಲಸ ಎಂದು ಅದು ಅರ್ಥ ಮಾಡಿಕೊಂಡು ಅವರು ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ನೀವೇನಾದರೂ ಕೆಲಸ ಮಾಡಿದರೆ ಅದು ಬೇರೆ ಯಾರಿಗಾದರೂ ಮಾಡ್ತಾ ಇದ್ದೀರಾ? ಎಂದಿಗೂ ಅಲ್ಲ. ನಿಮ್ಮ ಮನೆಯಲ್ಲಿ ಇರುವ ಕೆಲಸ ನೀವು ಮಾಡಲೇಬೇಕು. ಅಲ್ಲಾಂದ್ರೆ ನೀವು ಆಫೀಸಲ್ಲಿ ಸೇರಿಕೊಂಡ್ರೆ
ನಿಮಗೊಂದು ಕೆಲಸ ಇರ್ತದೆ, ಅದಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲವೇ? ಆ ಕೆಲಸ ನೀವು ಮಾಡಬೇಕು. ನೀವು ಮಾಡಿದರೆ ಅದು ಬೇರೆ ಯಾರಿಗಾದ್ರೂ ನೀವು ಮಾಡ್ತಾ ಇದ್ದೀರಾ? ಅಲ್ಲ, ನಿಮಗೆ ಅಲ್ಲವೇ? ಅದೇ ಥರ 2ನೇ ಮೈಲಿ ವಿಶ್ವಾಸಿಗಳು, ಅವರಿಗೆ ಗೊತ್ತಿದೆ ಏನು ಅವರೇನು ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ, ಮತ್ತು ಅದರ ಪ್ರಕಾರ ಅವರು ಮಾಡುತ್ತಾ ಹೋಗ್ತಾರೆ. ಡೈಲಿ ಒಂದು ಕೆಲಸ ಮಾಡಲಿಲ್ಲದಿದ್ದರೆ, ಇಲ್ಲಾಂದ್ರೆ ಒಬ್ಬರಿಗೆ, ಪಾದ್ರಿಗೆ, ಚರ್ಚಿಗೆ, ಬೇರೆ ಏನಾದರೂ ಚೆನ್ನಾಗಿ ಪ್ರಾರ್ಥಿಸಲಿಲ್ಲದಿದ್ದರೆ ಅವರಿಗೆ ಗೊತ್ತಾಗತ್ತೆ, ಮತ್ತು ಅವರು ಟೈಮ್ ತೆಗೆದು ಅವರು ಮಾಡುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳಿದ್ದವರ ಮಕ್ಕಳೇ, ಹಲ್ಲೆಲೂಯ. 2ನೇ ಮೈಲಿ ವಿಶ್ವಾಸಿಗಳು ದೇವರ ಕೆಲಸಕ್ಕಾಗಿ ಕೇವಲ 10ನೇ 1 ಭಾಗವನ್ನು ಮಾತ್ರ ಕೊಡುವುದಿಲ್ಲ. ಯೇಸು ಹೇಳಿದ ವಿಧವೆಯಂತೆ ಅವರು ತ್ಯಾಗದಿಂದ ಹೆಚ್ಚಿನದನ್ನು ನೀಡುತ್ತಾರೆ. ಏಕೆಂದರೆ ಅವರು ದೇವರನ್ನು ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ, ಮತ್ತು ತಮ್ಮ ಜೀವನದಲ್ಲಿ ದೇವರ ಕೆಲಸಕ್ಕಾಗಿ ಅವರ ಹೃದಯದಲ್ಲಿ ಕೃತಜ್ಞತೆಯನ್ನು ಹೊಂದಿರುತ್ತಾರೆ. ದೇವರು ಹೇಳಿಕೊಂಡಂತೆ ತಮ್ಮ ಹಣದಿಂದ ಅವರು ದೇವರ ಕೆಲಸವನ್ನು ಬೆಂಬಲಿಸುತ್ತಾರೆ. ಇದು ದೇವರ ಆಜ್ಞೆ. ನಮ್ಮ ಸಂಪತ್ತು, ನಮ್ಮ ಏರ್ನಿಂಗ್ಸು ನಮಗೆಷ್ಟು ಬರುತ್ತೋ ಅದರಿಂದ ಒಂದು ಪಾಲು ದೇವರ ಕೆಲಸಕ್ಕಾಗಿ ನಾವು ಬೆಂಬಲಿಸಬೇಕು ಅಂತ ದೇವರ ಆಜ್ಞೆ. ಆದರೆ ಎಲ್ಲರೂ ಮಾಡುವುದಿಲ್ಲ. 2ನೇ ಮೈಲಿ ವಿಶ್ವಾಸಿಗಳು ದೇವರು ಹೇಳೋದಕ್ಕಿಂತ ಜಾಸ್ತಿನೇ ಅವರು ಕೊಡುವುದು. ಅವರು ತ್ಯಾಗದಿಂದ ಕೊಡುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಎಲ್ಲಿ ದೇವರ ಕೆಲಸಕ್ಕಾಗಿ ಹಣ ಕೊಡಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಎಲ್ಲಿ ಕೊಡಬೇಕು, ಎಲ್ಲೆಲ್ಲೋ ಚರ್ಚ್ಗಳಿದೆಯೋ ಅಲ್ಲೆಲ್ಲ ಹೋಗಿ ಅವರು ಆಫರಿಂಗ್ ಬ್ಯಾಗಲ್ಲಿ ಇಡ್ತಾರೆ. ಕೆಲವರಿಗೆ ಗೊತ್ತಿಲ್ಲ, ಅವರಿಗೋಸ್ಕರ ನಾನು ಹೇಳುವುದು, ನೀವೆಲ್ಲಿ ನಿಮ್ಮ ಹಣವನ್ನು ಕೊಡಬೇಕು, ನೀವು ಎಲ್ಲಿ ಆಧ್ಯಾತ್ಮಿಕ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲಿ ನೀವು ನಿಮ್ಮ ಆಧ್ಯಾತ್ಮಿಕ ಕೆಲಸಕ್ಕೆ ನೀವು ಬೆಂಬಲಿಸಬೇಕು. ನಿಮ್ಮ ಸ್ಥಳೀಯ ಚರ್ಚಲ್ಲಿ ನೀವು ನಿಮ್ಮ ಹಣವನ್ನು ನೀಡಬೇಕು. ನಿಮಗೆ ಜೀವ ನೀಡುವ ದೇವರ ಸಭೆ ಮತ್ತು ಪಾದ್ರಿಯ ಮೇಲಿನ ನಿಮ್ಮ ಕೃತಜ್ಞತೆಯಿಂದ ದೇವರ ಕೆಲಸವನ್ನು ನೀವು ಬೆಂಬಲಿಸಬೇಕು. ಇದೆಲ್ಲ ನಮಗೆ ಬೈಬಲ್ ಅಧ್ಯಯನ ಮಾಡಿದರೆ ಇದೆಲ್ಲ ನಮಗೆ ಗೊತ್ತಾಗಿರಬೇಕು, ನಾವು ಮಾಡಬೇಕು. ಸಭೆಯನ್ನು ನಡೆಸುವುದು ಅಂದರೆ ಚಿಕ್ಕ ಕೆಲಸ ಅಲ್ಲ. ಅವರನ್ನು ನಾವು ಬೆಂಬಲಿಸಬೇಕು. ಒಂದು ಚರ್ಚ್ ಮುಚ್ಚುವುದು ಈಸಿ, ಆದರೆ ನಡೆಸಿಕೊಂಡು ಹೋಗುವುದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ? ಅಂಥವರಿದ್ದರೆ, ಅದು ಅವರ ಚರ್ಚಲ್ಲಿ ನೀವು ಸೇರಿದರೆ ಅವರನ್ನು ನೀವು ಬೆಂಬಲಿಸಬೇಕು. ಅದು ದೇವರ ಆಜ್ಞೆ ಆಗಿದೆ. ನೀವು ಅರ್ಥ ಮಾಡಿಕೋಬೇಕು. ನೀವಾದರೂ ನೋಡಿ, ಪಾಸ್ಟರ್ ಇಷ್ಟೊಂದು ದೇವರ ಕೆಲಸ ಮಾಡೋದು ಹೇಳಿದ್ರೂ ಕೂಡ ನೀವು ಮಾಡ್ತಾ ಇದ್ದೀರಾ. ಅಷ್ಟೊಂದು ಕಷ್ಟ ಇದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ನಿಮಗೇನು ಕಷ್ಟ ಇದೆ ಅದೇ ಪಾಸ್ಟರ್ಸ್ಗೂ ಇದೆ ಅಂತ ಅರ್ಥ ಮಾಡಿಕೋಬೇಕು. ಅದೆಲ್ಲ ಅವರೊಂದು ಕಡೆ ಇಟ್ಟು ದೇವರು ಹೇಳಿದನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗಿದು ಸುಲಭ ಅಂತ ನೀವು ತಿಳ್ಕೊಳ್ಳಬಾರದು, ಮತ್ತು ಅವರು ಹಣಕ್ಕೋಸ್ಕರ ಮಾಡ್ತಾರೆ ಎಂದು ನೀವು ತಿಳ್ಕೊಳ್ಳಬಾರದು. ಹಲ್ಲೆಲೂಯ. ಅವರೆಲ್ಲ ಬಿಟ್ಬಿಟ್ಟು, ಅವ್ರಿಗೂ ಬರುವ ಸಂಬಳ, ಹಣ ಎಲ್ಲ ಬಿಟ್ಬಿಟ್ಟು ದೇವರ ಸೇವೆ ಮಾಡ್ತಾ ಇರೋದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. 2ನೇ ಮೈಲಿ ವಿಶ್ವಾಸಿಗಳು ದೇವರ ಸೇವೆಯಲ್ಲಿ ಶ್ರದ್ಧೆಯಿಂದ ಇರ್ತಾರೆ. ನೀವು ನಿಮ್ಮ ಇಡೀ ಜೀವನವನ್ನು ದೇವರ ಸೇವೆಗಾಗಿ ಬದುಕಬೇಕು ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮ ಇಡೀ ಜೀವನ ನೀವು ದೇವರನ್ನು ಸೇವೆ ಮಾಡಬೇಕು. ಆಗ ಮಾತ್ರ ನೀವು ಸ್ವರ್ಗವನ್ನು ತಲುಪುತ್ತೀರಿ. ಸೇವೆ ಮಾಡದವರು ಸ್ವರ್ಗವನ್ನು ತಲುಪುತ್ತೀರಾ? ಎಂದಿಗೂ ಇಲ್ಲ. ಹಲ್ಲೆಲೂಯ. ನಾವು ದೇವರ ಸೇವೆ ಮಾಡಲು ಕರೆಯಲ್ಪಟ್ಟಿದ್ದೇವೆ. ವಿಶ್ವಾಸಿಗಳಿಗೆ ದೇವರು ತಮ್ಮ ಸೇವೆ ಮಾಡಬೇಕು, ಅವರು ದೇವರಿಗೆ ಏನು ಮಾಡಬೇಕಾಗಿಲ್ಲ ಎಂದು ಭಾವಿಸುತ್ತಾರೆ. ಇದು 2 ವೇ. ದೇವರು ನಮಗೆ ಮಾಡಬೇಕಾದದೆಲ್ಲ ಮಾಡುತ್ತಾರೆ. ದೇವರ ಕೆಲಸ ಯಾರು ಮಾಡುತ್ತಾರೆ? ನಮಗೆ ಗೊತ್ತು, ಕೆಲವೊಂದು ದೇವರಿಗೆ ಮಾತ್ರ ಕೊಡಕ್ಕಾಗತ್ತೆ, ಬೇರೆ ಯಾರಿಗೂ ಕೊಡಕ್ಕಾಗಲ್ಲ ಅಂತ, ಅಲ್ಲವೇ? ಅದರಿಂದ ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತೇವೆ. ಅದೇ ತರ ನಮ್ಮ ಕೆಲಸ ನಮಗೂ ಮಾತ್ರ ಮಾಡಕ್ಕಾಗತ್ತೆ, ದೇವರ ಕೆಲಸ. ನೀವು ದೇವರ ಕೆಲಸ ಮಾಡಲಿಲ್ಲದಿದ್ದರೆ God is waiting upon you to work for him. ನಿಮಗೊಂದು ಉಡುಗೊರೆ ಕೊಟ್ಟಿದೆ. ಆ ಉಡುಗೊರೆಯಿಂದ ನೀವು ದೇವರಿಗೋಸ್ಕರ ಕೆಲಸ ಮಾಡಬೇಕು. ನೋಡಿ, ನಾನು ಉದಾಹರಣೆಗೆ ಹೇಳ್ತೀನಿ. ದೇವರಿಂದ ನಮಗೆ ಬೇಕಾದದನ್ನು ನಮಗೆ ಗೊತ್ತಿದೆ, ಅದು ದೇವರಿಗೆ ಮಾತ್ರ ಕೊಡಕ್ಕಾಗತ್ತೆ ಅಂತ ನಮಗೆ ಗೊತ್ತಿದೆ, ನಾವು ಪ್ರಾರ್ಥಿಸುತ್ತೇವೆ, ಅಲ್ಲವೇ? ಅದೇ ತರ ನಮಗೂ ಮಾಡಬೇಕಾಗಿರುವುದು ಬೇರೆಯೊಬ್ಬರಿಗೆ ಮಾಡೋಕ್ಕಾಗಲ್ಲ. ನಾನು ಮಾಡಬೇಕಾಗಿರುವುದು ಬೇರೆಯೊಬ್ಬರಿಗೆ ಮಾಡೋಕ್ಕಾಗಲ್ಲ. ಇದು ನನಗೂ ಕೊಟ್ಟಿರುವುದು. ಅರ್ಥ ಮಾಡಿಕೊಳ್ಳಿ.
ಒಬ್ಬೊಬ್ಬರಿಗೆ ದೇವರು ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಯಾರು ದೇವರ ಕೆಲಸ ಮಾಡಲಿಲ್ಲದಿದ್ದರೆ ಮತ್ತೆ ಎಲ್ಲರಿಗೂ ದೇವರಿಂದ ಎಲ್ಲ ಒಳ್ಳೆಯದಾಗಬೇಕು. ನೀವು ಯೋಚಿಸಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇದೆಲ್ಲ 2ನೇ ಮೈಲಿ ದಾರಿಯಲ್ಲಿ ಹೋಗುವವರಿಗೆ ಮಾತ್ರ ಅರ್ಥವಾಗುತ್ತದೆ. ಯಾಕೆಂದ್ರೆ ಅವರು ನಿರ್ಧಾರಣೆ ಮಾಡಿದ್ದಾರೆ, ಹೌದು ನಾನು ದೇವರು ಹೇಳುವುದನ್ನು ನಾನು ಮಾಡುತ್ತೀನಿ, ದೇವರ ಕೆಲಸ ನಾನು ಮಾಡಬೇಕು, ದೇವರನ್ನು ಪಾಲಿಸಬೇಕು ಅಂತ ಅವರಿಗೆ ಗೊತ್ತಾಗಿದೆ. ಅವರು ಮಾಡಿಕೊಂಡು ಹೋಗುವುದರಿಂದ ಅವರಿಗೆ ಅರ್ಥವಾಗುತ್ತದೆ. ಸೊ ದೇವರ ಸೇವೆ ಮಾಡುವುದರಿಂದ ಮಾತ್ರ ನಾವು ಧನ್ಯರಾಗುವುದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ದೇವರ ಸೇವೆ ಮಾಡುವುದರಿಂದ ನಾವು ದೇವರಿಗೆ ಏನಾದರೂ ಉಪಕಾರ ಮಾಡುತ್ತೇವೆ ಎಂದು ನೀವು ತಿಳ್ಕೊಳ್ಳಬಾರದು. ನೀವು ಹಂಗೆ ಎಂದಿಗೂ ಭಾವಿಸಬಾರದು. ನಿಮ್ಮ ಡ್ಯೂಟಿ ನೀವು ಮಾಡುತ್ತಾ ಇದ್ದೀರಿ ಎಂದು ನೀವು ತಿಳ್ಕೊಳ್ಳಬೇಕು. ಅದರ ಬಗ್ಗೆ ಯೇಸುದೇವರು ಲೂಕ 17:7-10 ವಿವರಿಸುತ್ತಿದ್ದಾರೆ. ನೀವು ಅದು ಹೋಗಿ ಓದಬೇಕು, ಆವಾಗ ನಮಗೆ ಗೊತ್ತಾಗುತ್ತದೆ. 2ನೇ ಮೈಲಿ ಮತ್ತೆ ಒಂಟಿಯಾದ ರಸ್ತೆಯಾಗಿದೆ. ತುಂಬಾ ಜನರು ಅಲ್ಲಿ ಹೋಗೋದಿಲ್ಲ. ತುಂಬಾ ವಿಶ್ವಾಸಿಗಳನ್ನು ನಮಗೆ ಅಲ್ಲಿ ನೋಡಕ್ಕಾಗುವುದಿಲ್ಲ. ಅನೇಕ ವಿಶ್ವಾಸಿಗಳು ಪ್ರಯತ್ನಿಸಲು ಈ ಮಾರ್ಗವನ್ನು ಆಯ್ಕೆ ಮಾಡಲು ನಿರಾಕರಿಸಬಹುದು. ಈ ರಸ್ತೆಯಲ್ಲಿ ನೀವು 2 ರೀತಿಯ ವಿಶ್ವಾಸಿಗಳನ್ನು ನೋಡಬಹುದು. ಮೊದಲು ಸ್ವ ಇಚ್ಛೆಯಿಂದ ಈ ದಾರಿಯಲ್ಲಿ ಪ್ರಯಾಣಿಸುವವರು, ಮತ್ತು 2ನೇದಾಗಿ ಇತರರನ್ನು ತಮ್ಮೊಂದಿಗೆ ಈ ದಾರಿಯಲ್ಲಿ ಪ್ರಯಾಣಿಸಲು ಮಾರ್ಗದರ್ಶನ ಮತ್ತು ಸಹಾಯ ನೀಡುವವರು, ಅವರನ್ನು ಒತ್ತಾಯಿಸುವವರು. ಮತ್ತಾಯ 5:19. ಈ 2 ಗ್ರೂಪ್ಸ್ ಮಾತ್ರ ಈ ದಾರಿಯಲ್ಲಿ ನಡೆಯುತ್ತಾರೆ. ತುಂಬಾ ಜನರು ಈ ದಾರಿಯಲ್ಲಿ ನಡೆಯುವುದಿಲ್ಲ. ಅವರು ದೇವರ ಉತ್ತಮ ಸಿದ್ಧಾಂತವನ್ನು ಪಾಲಿಸುತ್ತಾರೆ ಮತ್ತು ಇತರರನ್ನು ಪಾಲಿಸುವಂತೆ ಕಳಿಸುತ್ತಾರೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ಇನ್ನೊಂದು ಸತ್ಯ, 2ನೇ ಮೈಲಿ ಹೆಚ್ಚಿನ ದಾಳಿಗೆ ಒಳಗಾಗಿದೆ. ನೀವು ಈ ದಾರಿಯಲ್ಲಿ ಸರಾಗವಾಗಿ ನಡೆಯಲು ಸೈತಾನನು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ಸದಸ್ಯರು ಮತ್ತು ಮೊದಲ ಮೈಲಿಗಳು ಮತ್ತು ನಿಮ್ಮ ಸ್ವಂತ ಭಯವನ್ನು ಬಳಸಿಕೊಳ್ಳುತ್ತಾರೆ. ತುಂಬ ವೈರಿಗಳು, ನಿಮ್ಮ ಭಯನೇ ನಿಮಗೆ ಆಪೋಸಿಟ್ ಆಗಿ ಬರುತ್ತದೆ. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನೊಂದಿಗಿನ ನಿಮ್ಮ ಬಲವಾದ ಆಯ್ಕೆ, ಎಫೆಸದವರಿಗೆ 4:3, ಮತ್ತು 2ನೇ ಮೈಲಿಗಾರಗಳೊಂದಿಗಿನ ಒಗ್ಗಟ್ಟು, ರೋಮಾಪುರದವರಿಗೆ 12:16 ನಿಮ್ಮನ್ನು ರಕ್ಷಿಸುತ್ತದೆ. ದಾಳಿಗೆ ನೀವು ಒಳಗೆ ಆಗುತ್ತೀರಿ, ಆದರೆ ನೀವು ಯೂನಿಟಿಯಲ್ಲಿ ಇದ್ದರೆ ನಿಮಗೆ ಏನೂ ಆಗುವುದಿಲ್ಲ. ಈ ಗ್ರೂಪಲ್ಲಿ ನಿಂತ್ಕೊಂಡು ನೀವು ಯೂನಿಟಿಯಲ್ಲಿ ಮೊದಲು ಪರಿಶುದ್ಧಾತ್ಮನೊಂದಿಗೆ ಮತ್ತು ಯಾರು ಈ ದಾರಿಯಲ್ಲಿ ನಡೀತಾರೋ ಅವರೊಂದಿಗೆ ನಿಮಗೆ ಯೂನಿಟಿ ಇರಬೇಕು. ಇಲ್ಲದಿದ್ದರೆ ನಿಮಗೆ ಇಲ್ಲಿ ನಡೆಯಕ್ಕೆ ಎಂದಿಗೂ ಆಗಲ್ಲ. ನೀವು ಒಂದು ದಿನ ಹೋಗ್ತೀರಿ. ಈಗ ಗೊತ್ತಾಯ್ತಾ ಯಾಕೆ ಕೆಲವರು ಹೋಗ್ತಾರೆ ಅಂತ? ಎಲ್ಲರಿಗೂ ಯೂನಿಟಿ ಇರಬೇಕು. ಯಾರಿಗೂ ಯೂನಿಟಿ ಇಲ್ಲ, ಯಾರ ಹತ್ರ ಯೂನಿಟಿ ಇಲ್ಲ, ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರು ಇದರಿಂದ ಹೋಗ್ತಾರೆ. ಹಲ್ಲೆಲೂಯಾ. ಮತ್ತು ನಂಬಿಕೆಯ ಜೀವನವು ಮಾರಥೋನಿನಂತೆ. ಹಲವಾರು ಈ ಜೀವನ ಪ್ರಾರಂಭಿಸುತ್ತಾರೆ. ಮೊದಲಿಗೆ ಈ ದಾರಿ ತುಂಬಿರುತ್ತದೆ. ಪ್ರಾರಂಭದಲ್ಲಿ ಅನೇಕ ವಿಶ್ವಾಸಿ ಅಲ್ಲಂದರೆ ಬಿಲೀವರ್ ಸ್ನೇಹಿತರನ್ನು ನೀವು ಪಡೆಯುತ್ತೀರಿ. ವಿಧೇಯತೆ ಕಷ್ಟವಾದಾಗ ಕೆಲವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನೀವು ನೋಡಿದರಲ್ಲ, ತುಂಬ ಜನರು ಜ್ಞಾನಸ್ನಾನ ತಕ್ಕೊಂಡು ಚರ್ಚ್ಗಳಲ್ಲಿ ಬರ್ತಾರೆ. ಮತ್ತು ವಿಧೇಯತೆ ಕಷ್ಟವಾದಾಗ ತುಂಬ ಜನರು ಚರ್ಚಿಂದ ಹೋಗ್ತಾರೆ, ಅಲ್ಲಾಂದರೆ ಚರ್ಚಲ್ಲಿ ಉಳಿದುಕೊಳ್ತಾರೆ. ಆದರೂ ಒಬೀಡಿಯನ್ಸ್ ಏನು ಮಾಡುವುದಿಲ್ಲ, ಅವರು ಹಾಗೆ ಬಂದು ಹೋಗ್ತಾರೆ. ಆದರೆ ನೀವು ಸ್ಟ್ರಿಕ್ಟಾಗಿ ಒಬೆ ಮಾಡೋಕ್ಕೆ ನೀವು ಶುರು ಮಾಡಿದರೆ, ನೀವು 2ನೇ ಮೈಲಿ ಪ್ರಯಾಣವನ್ನು ನೀವು ಆರಿಸಿಕೊಂಡಾಗ ಅನೇಕರು ಮತ್ತು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅನೇಕರು ಮುಂದುವರಿಯೋದಿಲ್ಲ ಮತ್ತು ಅನೇಕರು ಮುಗಿಸುವುದಿಲ್ಲ. ನೀವು ಒಂದು ಮ್ಯಾರಥಾನ್ ಓಟದ ಬಗ್ಗೆ ಯೋಚಿಸಿ. ಎಷ್ಟು ಜನರು ಪ್ರಾರಂಭಿಸುತ್ತಾರೆ ಮತ್ತೆ ಎಂಡ್ ಪಾಯಿಂಟಲ್ಲಿ ಎಷ್ಟು ಜನರಿರ್ತಾರೆ. ಅದೇ ಥರ ವಿಶ್ವಾಸ ಜೀವನ. ನೀವಿಷ್ಟು ಜನ ಇಲ್ಲಿ ಇದ್ದೀರಲ್ಲ, ನಾಳೆ ಯಾರಿಗಾರಿಗೆ ವಿಧೇಯತೆ ಕಷ್ಟವಾಗುತ್ತದೋ ಅವರೆಲ್ಲ ಇಲ್ಲಿಂದ ಬಿಟ್ಟು ಹೋಗ್ತಾರೆ. ಎಷ್ಟು ಜನ ಬಿಟ್ಟು ಹೋಗಿದ್ದರು ನಿಮಗೆ ಗೊತ್ತಲ್ಲ, ಅವರ ಕಥೆ ನಿಮಗೆ ಗೊತ್ತಲ್ಲ. ಅದೇ ಥರ ಯಾವಾಗ ವಿಧೇಯತೆ ಕಷ್ಟವಾಗುತ್ತದೆ, ಓ ಹಿಂಗೆಲ್ಲ ಪಾಲಿಸಕ್ಕಾಗಲ್ಲ, ನನಗಿದು ಕಷ್ಟವಾಗಿದೆ. ಏನು ಕಷ್ಟ? ನೀವು ಈ ಲೋಕದಲ್ಲಿ ಹೋಗಿದ್ರೆ ಏನು ಸುಖನ? ಹಲ್ಲೆಲೂಯಾ. ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಬೋರ್ನ್ ಅಗೇನ್ ಜೀವನವು
ಒಂದು ಮ್ಯಾರಥಾನಿನಂತೆ. ಇಫ್ ಯು ಆರ್ ನಾಟ್ ಎ ಹಾರ್ಡ್ ವರ್ಕಿಂಗ್ ಬಿಲೀವರ್, ನಿಮಗೂ ಈ ಪ್ರಯಾಣವನ್ನು ಮುಗಿಸಲು ಆಗುವುದಿಲ್ಲ. ನೀವು ಸೋಮಾರಿಗಳಾಗಿ ಉಳಿದರೆ ಎಂದಿಗೂ ನಿಮಗೆ ಈ ಓಟವನ್ನು ಮುಗಿಸಲು ಆಗುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ನಿಮ್ಮ ಶಕ್ತಿ ಮತ್ತು ಭಾವನೆಗಳು ಕಳೆಯುವ ದಿನಗಳು ಬರಲಿವೆ. ನಿಮ್ಮನ್ನು ಜೀವನ ಯುದ್ಧದಲ್ಲಿ ಉಳಿಸಿಕೊಳ್ಳುವ ಶಕ್ತಿ ದೇವರ ಮೇಲಿನ ನಿಮ್ಮ ಪ್ರೀತಿ ಮತ್ತು ದೇವರ ವಾಕ್ಯದ ಪ್ರಕಾರ ಸರಿಯಾದದನ್ನು ಹಿಂಜರಿಕೆ ಇಲ್ಲದೆ ಮಾಡಲು ನಿಮ್ಮ ಸಿದ್ಧತೆ. ಗಲಾತ್ಯದವರಿಗೆ 6:9 ಹೇಳುವ ಪ್ರಕಾರ ನಮಗೆ ಅರ್ಥವಾಯ್ತೆ. ನಮಗೆ ತುಂಬ ಕಷ್ಟಗಳ ದಿನ ಬಂದೇ ಬರ್ತದೆ. ನಮಗೇ ಗೊತ್ತಿಲ್ಲ ಯಾಕೆ ನಾವು ಹೀಗೆ ಹಾದು ಹೋಗ್ತಾ ಇದ್ದೇವೆ. ಆವಾಗ ನೀವೇನು ಮಾಡ್ತೀರಿ? ನಿಮ್ಮ ಪ್ರಾರ್ಥನೆಗೆ ಉತ್ತರನೇ ಸಿಗ್ತಾ ಇಲ್ಲ. ತುಂಬ ದಿನಗಳು ಕತ್ತಲೆಯ ದಿನ ಅಂತ, ಡಾರ್ಕ್ ನೈಟ್ ಆಫ್ ಸೋಲ್ ಎಲ್ಲರಿಗೂ ಬರ್ತದೆ. ನಾವು ಸಾಯುವ ತನಕನೂ ನಮಗೆ ಡಾರ್ಕ್ ನೈಟ್ ಆಫ್ ಸೋಲ್ ನಾವು ಹಾದು ಹೋಗ್ತಾ ಇರ್ತೇವೆ. ಆವಾಗ ನಾವೇನು ನೋಡುವುದಿಲ್ಲ. ಆವಾಗ ನೀವೇನು ಮಾಡ್ತೀರಿ? ದುಃಖದಲ್ಲಿ ಇರ್ತೀರಾ, ಚರ್ಚನ್ನು ಬಿಟ್ಬಿಡ್ತೀರಾ, ಮಿನಿಸ್ಟ್ರಿ ಬಿಟ್ಬಿಡ್ತೀರಾ, ಏನು ಮಾಡದೇ ಇರ್ತೀರಾ. ನೀವು ಹಾಗೇ ಇದ್ದರೆ ನೀವು ದೇವರನ್ನು ಪ್ರೀತಿಸುತ್ತಾ ಇಲ್ಲ. ಆವಾಗಲೂ ನಾವು ದೇವರನ್ನು ಪ್ರೀತಿಸಿ ಸರಿಯಾದದನ್ನು ಮಾಡುತ್ತಾ ಹೋಗಬೇಕು. ಅವರೇ 2ನೇ ಮೈಲಿ ವಿಶ್ವಾಸಿಗಳು. 1ನೇ ಮೈಲಿ ವಿಶ್ವಾಸಿಗಳು ಆ ಸಮಯದಲ್ಲಿ, ಆ ಕತ್ತಲೆಯ ಸಮಯದಲ್ಲಿ ಅವರು ಬಿಟ್ಟು ಬಿಡುತ್ತಾರೆ. ಯಾಕೆ? ನನಗೇನು ಉತ್ತರನೇ ಸಿಗ್ತಾ ಇಲ್ವಲ್ಲ, ಯಾಕೆ ದೇವರು ನನಗೂ ಎಲ್ಲ ತಡೆ ಮಾಡಿದಾರ, ನನ್ನನ್ನು ಬಿಟ್ಬಿಟ್ಟಿದಾರ, ಈ ಮೆಸೇಜಸ್ ಎಲ್ಲ ಗೊತ್ತಿದೆ. ಆದರೂ ಅವರಿಗೆ ಆವಾಗ ವಿಶ್ವಾಸ ಮಾಡುವುದಕ್ಕೆ ಆಗುವುದಿಲ್ಲ. ಅವರು ಬಿಟ್ಟು ಬಿಡ್ತಾರೆ. ಯಾರು ಸಲಹೆ ಕೊಟ್ಟರೂ ಅವರು ಕೇಳಿಸ್ಕೊಳ್ಳುವುದಿಲ್ಲ. ನಿಮಗೇ ಗೊತ್ತು, ನೀವು ಇಲ್ಲಿ ತನಕ ಎಷ್ಟೊಂದು ಕತ್ತಲೆಯ ದಿನಗಳಲ್ಲಿ ಹೋಗಿದ್ದೀರಿ, ಇನ್ನೂ ಬರ್ತದೆ. ಆವಾಗ ಎಲ್ಲ ನೀವು ಏನು ಮಾಡ್ತೀರಿ? ಆವಾಗ ಎಲ್ಲ ಸರಿಯಾದದನ್ನು ಮಾಡುತ್ತಾ ಹೋಗಬೇಕು. ಸೋಮಾರಿಯಾಗಬಾರದು. ಆ ಕತ್ತಲೆಯಲ್ಲಿ ಯಾರು ಮಲಗುತ್ತಾರೋ ಅವರೆಲ್ಲ ಬಿಟ್ಟು ಹೋಗ್ತಾರೆ. ಅರ್ಥ ಮಾಡಿಕೊಳ್ಳಿ, ಅದು ಮಲಗುವ ಸಮಯವಲ್ಲ. ಆವಾಗ ನೀವು ಜಾಸ್ತಿ ಕೆಲಸ ಮಾಡಬೇಕು. ಹಲ್ಲೆಲೂಯ. ಅವರು ಮಾತ್ರ ಉಳಿಯುತ್ತಾರೆ. ನೋಡಿ, ವಿಶ್ವಾಸ ಜೀವನ, ನಾನು ಮತ್ತೊಮ್ಮೆ ಹೇಳ್ತೀನಿ, ವಿಶ್ವಾಸ ಜೀವನ ಅಂದರೆ ಮ್ಯಾರಥಾನ್ ಥರ. ಪ್ರಾರಂಭಿಸಿದಾಗ ತುಂಬ ಜನರಿರ್ತಾರೆ ಮತ್ತು ವಿಧೇಯತೆ ಕಠಿಣವಾದಾಗ ಒಬ್ಬೊಬ್ಬರು ಬಿಟ್ಟು ಹೋಗ್ತಾರೆ. ತುಂಬ ಜನರು ಮುಂದುವರಿಯುವುದಿಲ್ಲ. ನೀವೇ ನೋಡಿದಿರಲ್ಲ, ಅಯ್ಯೋ ಚರ್ಚಲ್ಲಿ ಬರ್ತಾ ಇದ್ದರು, ಈಗ ಚರ್ಚಲ್ಲಿ ಬರ್ತಾ ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ. ಯಾಕೆ? ನಿಮಗಿನ್ನೂ ಅನುಮಾನ ಇದೆಯಾ? ಕೆಲವರು ಹೇಳ್ತಾರೆ, ಯಾಕೆ ಅಂತ ಗೊತ್ತಿಲ್ಲ ಪಾಸ್ಟರ್, ಅವರು ಬಿಟ್ಟು ಹೋಗಿದ್ದಾರೆ. ಪಾಸ್ಟರ್ ಎಷ್ಟೊಂದು ಬೋಧನೆಯಲ್ಲಿ ಹೇಳ್ತಾರೆ, ಆದರೂ ಪಾಸ್ಟರ್ಗೆ ಬಂದು ಹೊಡಿತಾರೆ. ಮೊದಲೆಲ್ಲ ಬರ್ತಾ ಇದ್ದರಲ್ಲ ಪಾಸ್ಟರ್, ಈಗ ಬರ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಯಾಕೆ ನಾನೇನಾದರೂ ಮಾಡಿದ್ದೀನ? ನಿಮಗೇ ಗೊತ್ತಲ್ಲ. ನಾನು ಅದೇ ಪಾಸ್ಟ್ರು, ನಾನು ಅದೇ ಬೋಧಿಸೋದು, ನನ್ನ ಸಹಾಯ ಆವಾಗಲೂ ಇರ್ತದೆ. ಆದರೂ ಜನ ಬಿಟ್ಟು ಹೋಗ್ತಾರೆ. ನಾನೇನಾದರೂ ಮಾಡ್ತೀನ? ಇಲ್ಲ. ಅವರಿಗೆ ಮಾಡಕ್ಕಾಗಲ್ಲ ಅಂದವರು ನಿಲ್ಲಲ್ಲ. ನೀವು ಅದೇ ತರ ಸ್ವಲ್ಪ ದಿನ ಹೋಗಿದರೆ ನಿಮಗೆ ಒಬೆ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಮ ಅಡ್ರೆಸ್ಸೇ ಇಲ್ಲಿ ಇರೋದಿಲ್ಲ. ಮ್ಯಾರಥಾನ್ ಇದೇ ವಿಶ್ವಾಸ ಜೀವನ. ತುಂಬ ಜನ ಸೇರಿಬಿಡ್ತಾರೆ. ತುಂಬ ವಿಶ್ವಾಸಿಗಳು ಚರ್ಚಲ್ಲಿ ಹೋಗ್ತಾರೆ. ಆದರೆ ವಿಧೇಯತೆಯ ಸುವಿಶೇಷ ಬೋಧಿಸಿದರೆ ಚರ್ಚಲ್ಲಿ ಯಾರು ಬರುವುದಿಲ್ಲ. ನಮ್ಮ ಮೆಸೇಜನ್ನು ಕೇಳಿಸ್ಕೊಳ್ಳುವುದಕ್ಕೆ ವ್ಯೂವರ್ಸ್ ಇಲ್ಲ. ಯಾರು ಕೇಳಬೇಕು ಇದೆಲ್ಲ? ಯೇಸುದೇವರೆಲ್ಲ ಫ್ರೀಯಾಗಿ ಕೊಡ್ತಾರೆ ಅಂದರೆ ಎಲ್ಲರಿಗೂ ತುಂಬ ಸಂತೋಷ. ಈಗ ಎಲ್ಲ ಅದೇ ಅಲ್ವಾ ಸುಲಭ. 1 ತಕ್ಕೊಳ್ಳಿ 2 ಫ್ರೀ. ಏನೇ ತಕ್ಕೊಂಡ್ರು 2 ತಕ್ಕೊಂಡ್ರೆ 4 ಫ್ರೀ ಅಂದ ಲೋಕದಲ್ಲಿ ಜೀವಿಸುವವರಿಗೂ ದೇವರಿಂದು ಅದೇ ಬೇಕು. ಒಂದು ಪ್ರಾರ್ಥನೆ ಮಾಡಬೇಕು, ಒಂದು ಕಣ್ಣೀರು ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಎಲ್ಲ ಬರಬೇಕು. ಹಂಗೆ ಬರಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ವಿ ಆರ್ ಕಾಲ್ಡ್ ಟು ಸರ್ವ್ ಗಾಡ್. ದೇವರನ್ನು ಸೇವೆ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಸಾಯುವ ತನಕ ದೇವರನ್ನು ಸೇವೆ ಮಾಡಬೇಕು. ದೇವರ ಸೇವೆ ಮಾಡುವವರು ಮಾತ್ರ ಸ್ವರ್ಗಕ್ಕೆ ತಲುಪುತ್ತಾರೆ. ದೇವರ ಸೇವೆ ಮಾಡುವವರು ಮಾತ್ರ ಈ ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಜೀವನ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರಿಗೆ ಏನು ಮಾಡಿಕೊಡ್ತಾ ಇಲ್ಲ, ಅರ್ಥ ಮಾಡಿಕೊಳ್ಳಬೇಕು.
ಗಾಡ್ ಈಸ್ ವೇಟಿಂಗ್ ಅಪೋನ್ ಯು. ಗಾಡ್ ಈಸ್ ವೇಟಿಂಗ್ ಅಪೋನ್ ಯು. ನೀವೇನು ಮಾಡ್ತಾ ಇದ್ದೀರಾ ದೇವರಿಗೆ? ನಿಮ್ಮ ಗಿಫ್ಟ್ ಎಲ್ಲ ಇಟ್ಕೊಂಡು ಡೈಲಿ ಮಲಗ್ತಾ ಇದ್ದೀರಾ? ದೇವರಿಗೆ ನೋಡ್ತಾ ಇದ್ದೀರಾ? ಆದರೂ ಅದೆಲ್ಲ ನಿಮ್ಮ ಗಿಫ್ಟು, ನಿಮಗೆ ಕೊಟ್ಟಿರೋದೆಲ್ಲ ಇಟ್ಕೊಂಡು ಮಲಗಿ ದೇವರಿಂದ ತುಂಬಾ ಯು ಆರ್ ಎಕ್ಸ್ಪೆಕ್ಟಿಂಗ್. ನಾಚಿಕೆ ಆಗಬೇಡವಾ? ನಾವೇನು ಮಾಡಿಕೊಡಲ್ಲ ದೇವರಿಗೆ, ದೇವರ ರಾಜ್ಯಕ್ಕೆ ಏನು ಮಾಡಲ್ಲ. ಮತ್ತೆ ದೇವರಿಂದ ಎಲ್ಲ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಅವರು. ಎರಡನೇ ದಾರಿಯಲ್ಲಿ ಹೋಗುವವರೆಲ್ಲ ಹೀಗೆ ನೀವು ಹೋಗಿದರೆ ನಿಮ್ಮ ವಿಶ್ವಾಸ ಜೀವನ ಇನ್ನೂ ಮುಂದುವರಿಯುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ರಿಪೆಂಟ್ ಮಾಡಿ. ಇವತ್ತು ಅರ್ಥ ಮಾಡಿಕೊಳ್ಳಿ ನಾನೇನು ಹೇಳುತ್ತಾ ಇದ್ದೀನಿ ಅಂತ. ಹಲ್ಲೆಲೂಯ. ದೇವರು ನಮ್ಮನ್ನು ಕಠಿಣ ವಿಧೇಯತೆಯನ್ನು ಮಾಡಲು ಕೇಳುತ್ತಿದ್ದಾನೆಂದು ನಿಮಗೆ ಅನಿಸಿದರೆ ಅವನು ನಿಮ್ಮ ಜೀವನವನ್ನು ದುಃಖಕರವಾಗಿಸಲು ಪ್ರಯತ್ನಿಸುತ್ತಿದ್ದಾನೆಂದು ಅಲ್ಲ. ನೀವು ತಿಳ್ಕೊಳ್ಳುತ್ತೀರಿ, ಅಯ್ಯೋ ಇದೆಲ್ಲ ನನಗೆ ಹೆಂಗ ಮಾಡಕ್ಕಾಗತ್ತೆ. ಯಾಕೆ ಮಾಡಕ್ಕಾಗಲ್ಲ? ನಾವು ಮಾಡಬೇಕು, ನಾವು ಒಳ್ಳೆಯವರಾಗಿ ಬೆಳೆಯಬೇಕು, ದೇವರಿಗೆ ಸೇವೆ ಮಾಡಿ ಜೀವನ ಮಾಡಬೇಕು. ಅದು ಆಗುವುದಿಲ್ಲ. ಆದರೆ ನಾವು ಸ್ವಾರ್ಥಿಗಳಲ್ವಾ? ಹಲ್ಲೆಲೂಯ. ದೇವರು ನಮ್ಮ ಜೀವನವನ್ನು ದುಃಖಕರವಾಗಿಸಲು ಪ್ರಯತ್ನಿಸುತ್ತಾನೆಂದು ನೀವು ತಿಳ್ಕೊಳ್ಳಬಾರದು. ಆದರೆ ಅದು ನಿಮ್ಮ ಹೆಚ್ಚುವರಿ ಆಶೀರ್ವಾದಗಳಿಗೆ ಹೆಚ್ಚುವರಿ ಮೈಲಿ ವಿಧೇಯತೆಯಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅದು ಯಾರಿಗೂ ತಡೆಯಕ್ಕಾಗಲ್ಲ. ಯಾರಿಗೂ ತಡೆಯಕ್ಕಾಗಲ್ಲ. ನೀವಿದೆಲ್ಲ ಬಿಟ್ಟು ಈ ಲೋಕದಲ್ಲಿ ಹೋಗಿ ಜೀವನ ಮಾಡಿದರೆ ಈ ಲೋಕದಿಂದ ನಿಮಗೆ ಒಳ್ಳೆಯ ಜೀವನ ಸಿಗ್ತದೆ ಅಂತ ನೀವೆಂದಿಗೂ ತಿಳ್ಕೊಳ್ಳಬಾರದು. ನಮ್ಮ ಜೀವನ ತುಂಬಾ ಕಷ್ಟಕರವಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇವತ್ತು ನಾವು ಹೋಲಿ ಕಮ್ಯುನಿಯನ್ ತಕ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ನೀವು ತಿಳ್ಕೊಳ್ಳಬೇಕು ನಿಮಗೆ ಯಾವ ದಾರಿಯಲ್ಲಿ ಜೀವನ ಮಾಡಬೇಕು. ನೀವು ಮೊದಲನೇ ಮೈಲಿಗಳಾಗಿದ್ರೆ ಅಲ್ಲೇ ಉಳ್ಕೊಳ್ಳಬೇಕಾ? ಎರಡನೇ ಮೈಲಿ ವಿಧೇಯತೆ ಉಳ್ಳವರಾಗಿರಿ ದೇವರ ಮಕ್ಕಳೇ. ನಿಮ್ಮ ಜೀವನನೇ ಚೇಂಜ್ ಆಗುತ್ತದೆ. ನಿಮ್ಮ ಜೀವನನು ಆಶೀರ್ವದಿಸಲ್ಪಡುತ್ತದೆ ಮತ್ತು ನಿಮ್ಮಿಂದ ತುಂಬಾ ಜನರಿಗೂ ಆಶೀರ್ವಾದವಾಗುತ್ತದೆ. ಇದೇ ದೇವರ ಗುರಿ. ನಾವು ಕಣ್ಣುಗಳಿಂದ ಮುಚ್ಚಿ ಪ್ರಾರ್ಥನೆ ಮಾಡೋಣ.